ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನಕ್ಕೂ ಮುನ್ನ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ರಾಜಕೀಯದ ಚಿತ್ರಣ ಬದಲಾಗಲಿದೆ ಅನ್ನುವಂತಹ ಮಾತು ಈಗ ಬಲವಾಗಿ ಕೇಳಿಬರ್ತಿದೆ. ಒಂದೆಡೆ ಅತೃಪ್ತ ಶಾಸಕರ ಪತ್ತೆ ಇಲ್ಲ, ಮತ್ತೊಂದು ಕಡೆ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ನಾಯಕರ ಹೋರಾಟ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಪಾಳಯ ಸಹ ಫುಲ್ ಆಕ್ಟಿವ್ ಆಗಿದ್ದು ಈ ಎಲ್ಲಾ ಬೆಳವಣಿಗೆಗಳ ಲಾಭವನ್ನ ಪಡೆಯೋದಕ್ಕೆ ಹವಣಿಸ್ತಾ ಇದೆ. ಕೇಸರಿ ಬ್ರಿಗೇಡ್ ಇವತ್ತು ಸರಣಿ ಸಭೆಗಳನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಮಧ್ಯಾಹ್ನದ ಬಳಿಕ 3:30 ಹೊತ್ತಿಗೆ ಮಹತ್ವದ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಶಾಸಕಾಂಗ ಸಭೆಯ ಬಳಿಕ ಸಂಜೆ 6:30ಕ್ಕೆ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬಿಜೆಪಿ ಪಾಳ್ಯದಲ್ಲಿ ಚಾಯ್ ಪಾಲಿಟಿಕ್ಸ್ ಬಹಳ ಜೋರಾಗಿರುವಂತದ್ದು. ಸಭೆಯ ಮೇಲೆ ಸಭೆ ಇದೆ. ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ದೋಸ್ತಿ ಸರ್ಕಾರದಲ್ಲಿರುವಂತಹ ಬಿರುಕಿನ ಲಾಭವನ್ನ ಪಡೆದುಕೊಳ್ಳಿಕ್ಕೆ ಬಿಜೆಪಿ ಸನ್ನದ್ಧ ಆಗಿರುವಂತದ್ದು. ಇದರ ನಡುವೆ ಆಪರೇಷನ್ ನ ಭೀತಿ ಮೈತ್ರಿ ಸರ್ಕಾರಕ್ಕೆ ಕಾಡ್ತಾ ಇದ್ರೆ ರಿವರ್ಸ್ ಆಪರೇಷನ್ ಭೀತಿ ಬಿಜೆಪಿಗೆ ಕಾಡ್ತಾ ಇರುವಂತದ್ದು. ಹೀಗಾಗಿ ರಿವರ್ಸ್ ಆಪರೇಷನ್ಗೆ ತುತ್ತಾಗಬಹುದು ಎನ್ನಲಾಗುವಂತಹ ಶಾಸಕರನ್ನ ಕರೆದುಕೊಂಡು ಉಪಹಾರ ಕೂಟ ಆಯೋಜನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಿಎಸ್ವೈ 25 ಶಾಸಕರಿಗೆ ಉಪಹಾರ ಕೂಟ ಆಯೋಜನೆ ಮಾಡಿದ್ದಾರೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಅಂತ ಈ ಚಾಯ್ ಪೇ ಚರ್ಚಾ ನಡೆಯುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ರಿವರ್ಸ್ ಆಪರೇಷನ್ ಭೀತಿ ಕಮಲ ಪಾಳ್ಯಕ್ಕೆ ಕಾಡ್ತಾ ಇದೆಯಾ? 25 ಶಾಸಕರನ್ನ ಮಾತ್ರ ಉಪಹಾರ ಕೂಟಕ್ಕೆ ಕರೆದಿರೋದಕ್ಕೆ ಕಾರಣ ಆದ್ರೂ ಏನು? ಬಹಳ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ರಾಜಕಾರಣ. ಈ ಕುರಿತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಆಪರೇಷನ್ ಅಂತೂ ಮುಂದುವರಿತಲೇ ಇದೆ. ಈಗ ರಿವರ್ಸ್ ಆಪರೇಷನ್ ನ ಭೀತಿ ಬಿಜೆಪಿ ಪಾಳ್ಯಕ್ಕೆ ಎದುರಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತಿನ ಬಿಜೆಪಿಯ ಚಾಯ್ ಪೇ ಚರ್ಚಾದ ವಿಶೇಷತೆ ಏನು? ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಪ್ರತಿಮಾ, ನಿಶ್ಚಿತವಾಗಿಯೂ ಬಿಜೆಪಿಗೆ ರಿವರ್ಸ್ ಆಪರೇಷನ್ ನ ಒಂದು ಚಿಕ್ಕ ಭಯ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಬಿಎಸ್ ಯಡಿಯೂರಪ್ಪ ಅವರ ನಿವಾಸದಲ್ಲಿ 9 ಗಂಟೆಗೆ ಸುಮಾರು 25 ಶಾಸಕರಿಗೆ ಬಿಎಸ್ ಯಡಿಯೂರಪ್ಪನವರು ಒಂದು ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಈವರೆಗೂ ಕೂಡ ಅತೃಪ್ತರನ್ನೇ ನಂಬಿಕೊಂಡಿದ್ದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಅತೃಪ್ತರು ಕಾಂಗ್ರೆಸ್ನವರು ಕೊಡ್ತಾ ಇರುವಂತಹ ನೋಟಿಸ್ ಇರಬಹುದು ಅಥವಾ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇರಬಹುದು, ಯಾವುದಕ್ಕೂ ಕೂಡ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅತೃಪ್ತ ಶಾಸಕರು ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿರೆ ಅದನ್ನ ಸಹಜವಾಗಿ ಬಳಸಿಕೊಳ್ಳುವ ಇರಾದೆಯನ್ನ ಬಿಜೆಪಿ ಹೊಂದಿದೆ. ಹಾಗಾಗಿ ಅತೃಪ್ತರ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಕುತೂಹಲ ಬಿಜೆಪಿಗೂ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಅತೃಪ್ತರು ಏನಾದರೂ ಕಾಂಗ್ರೆಸ್ಗೆ ಇರುಸು ಮುರುಸನ್ನು ತಂದ್ರೆ ಅದು ಅವರಿಗೆ ಸರ್ಕಾರಕ್ಕೆ ಅಸ್ಥಿರತೆಯನ್ನು ಉಂಟು ಮಾಡಿದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಅದರ ಲಾಭವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವಂಥ ಕುರಿತು ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ. ಆದರೆ ನಿನ್ನೆ ಕುಮಾರಸ್ವಾಮಿ ಅವರೊಂದು ಮಾತನ್ನು ಹೇಳ್ತಾ ಇದ್ರು ಪ್ರತಿಮಾ, ಬಹಳ ಮಾರ್ಮಿಕವಾಗಿತ್ತು ಅವರ ಮಾತು. ಒಂದು ವೇಳೆ ಯಡಿಯೂರಪ್ಪನವರು ಸರ್ಕಾರವನ್ನು ಕೆಡೋದಕ್ಕೆ ಮುಂದಾದ್ರೆ ಬಿಜೆಪಿಯಲ್ಲಿ ಇರುವಂತಹ ಶಾಸಕರೇ ನನ್ನ ಬೆಂಬಲಕ್ಕೆ ಬರ್ತಾರೆ ಹೇಳುವಂತ ಮಾತನ್ನು ಹೇಳಿದ್ರು. ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಒಂದು ಸಣ್ಣ ಆತಂಕ. ಯಾಕೆಂದ್ರೆ ಬಿಜೆಪಿಯಿಂದ ಒಂದು 4ರಿಂದ 5 ಜನ ಶಾಸಕರನ್ನ ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ದಾರೆ ಹೇಳುವಂತ ಮಾಹಿತಿ ಇತ್ತು. ಅದು ಬೆಂಗಳೂರಿನ ಶಾಸಕರೊಬ್ಬರು, ಕರಾವಳಿ ಭಾಗದ ಒಬ್ಬರು ಶಾಸಕರು ಇರಬಹುದು, ಹಾಗೇನೆ ಉತ್ತರ ಕರ್ನಾಟಕ ಭಾಗದ 2 ಶಾಸಕರು, ಹೀಗೇನೆ ಬಿಜೆಪಿ ಕೂಡ ಇದರ ಬಗ್ಗೆ ಗಮನಕ್ಕೆ ಇದೆ. ಹಾಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಮ್ಮ ಶಾಸಕರಿಗೂ ಕೂಡ ಕೈ ಹಾಕಬಹುದು ಹೇಳುವಂತ ನಿಟ್ಟಿನಲ್ಲಿ ಈ ಹಿಂದೆ ಗುರುಗಾಂವ್ಗೆ ಹೋಗಿ ಕುಳಿತಿದ್ದಂತ ಬಿಜೆಪಿ ನಂತರದಲ್ಲಿ ರಾಜ್ಯಕ್ಕೆ ಬಂದಿತ್ತು. ಅದು ಸಾಕಷ್ಟು ಟೀಕೆ ಕೂಡ ಗುರಿಯಾಗಿತ್ತು. ಆದ್ರೆ ಈಗ ಅತೃಪ್ತರು ಇನ್ನೂ ಕೂಡ ನಿಗೂಢವಾಗಿದ್ದಾರೆ. ಒಂದು ಕಡೆ ನಾಗೇಂದ್ರ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೇಳುವಂತ ಮಾಹಿತಿ ಇದೆ. ಆದ್ರೆ ಗೋಕಾಕ್ ಶಾಸಕರ ನಡೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಜಾಧವ್ ಇರಬಹುದು, ಕಮಟಳ್ಳಿ ಇರಬಹುದು, ಎಲ್ಲರೂ ಕೂಡ ಆ ನೋಟಿಸ್ ಕೂಡ ಕ್ಯಾರಿ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಅತೃಪ್ತರು ಏನ್ ಮಾಡ್ತಾರೆ? ಯಾಕೆಂದ್ರೆ ನಾಳೆ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಬಿಜೆಪಿ ನಾಯಕರು ಎಲ್ಲೋ ಒಂದ್ ಕಡೆ ಕೆಲವು ದಿನಗಳಿಂದ ಹೇಳ್ತಾ ಬರ್ತಾ ಇದ್ರು ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸ್ತಾರೆ ಹೇಳುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಕ್ಷಿಪ್ರ ಕ್ರಾಂತಿ ಆಗಬಹುದು ಹೇಳುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನಲ್ಲಿ ನಾನು ಏನು ಇಟ್ಕೊಳ್ಬೇಕು, ತನ್ನ ಶಾಸಕರು ಹೇಗೆ ಭದ್ರವಾಗಿ ಇಟ್ಕೊಳ್ಬೇಕು ಆ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಬಿಎಸ್ ಯಡಿಯೂರಪ್ಪನವರು ಉಪಹಾರ ಕೂಟವನ್ನು ಏರ್ಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸುಮಾರು 9 ಗಂಟೆಗೆ ಆ ಉಪಹಾರ ಕೂಟ ಆರಂಭ ಆಗುತ್ತೆ. ಅದಾದ ಬಳಿಕ ಇವತ್ತು ಬಿಜೆಪಿಯ ಸರಣಿ ಸಭೆಗಳು ನಡೆಯುತ್ತೆ. ಮಧ್ಯಾಹ್ನ 3:30ಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ. ಎಲ್ಲ ಶಾಸಕರು ಬಿಜೆಪಿಯ ಕಚೇರಿಯಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಮಹತ್ವದ ಕೋರ್ ಕಮಿಟಿ ಸಭೆ ಕೂಡ 6:30ಕ್ಕಾಗತ್ತೆ. ಪ್ರಮುಖವಾಗಿ ಫೆಬ್ರವರಿ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದಾದ ಬಳಿಕ ಇನ್ನೊಮ್ಮೆ 27ನೇ ತಾರೀಕು ಬರ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳ
ಆಯೋಜನೆ ಇರಬಹುದು, ಅದನ್ನು ಹೇಗೆ ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿಚಾರ ಇರಬಹುದು, ಜೊತೆಗೆ ಬಜೆಟ್ ಮೇಲೆ ಯಾವ ರೀತಿಯ ಚರ್ಚೆ ಆಗಬೇಕು, ತಮ್ಮ ಹೋರಾಟ ಸದನದ ಒಳಗೂ ಮತ್ತು ಹೊರಗೂ ಹೇಗಿರಬೇಕು ಅನ್ನುವ ಕುರಿತಾಗಿ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಜೊತೆಗೆ ಕೋರ್ ಕಮಿಟಿ ಸಭೆಯಲ್ಲಿ ಅದಕ್ಕೊಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಬಿಜೆಪಿ ಇವತ್ತು ಸಭೆಯನ್ನು ಮಾಡುತ್ತೆ. ಎಲ್ಲವೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಇವತ್ತಿನ ರಾಜಕೀಯ ಬೆಳವಣಿಗೆ ಬಿಜೆಪಿಯಲ್ಲಿ ಯಾವ ರೀತಿ ಆಗುತ್ತೆ, ಜೊತೆಗೆ ನಾಳೆ ಏನಾಗುತ್ತೆ ಅನ್ನುವಂಥ ಕುತೂಹಲದ ಮಧ್ಯೆ ಬಿಜೆಪಿ ಇವತ್ತು ಸರಣಿ ಸಭೆಗಳನ್ನ ನಡೆಸಲಿದೆ. ಪ್ರತಿಮಾ. ಎಸ್ ರವಿ, ಒಂದು ಕಡೆ ನಿಜಕ್ಕೂ ಬಿಜೆಪಿ ಚಾಯ್ ಪೆ ಚರ್ಚಾ ನಡೆಸ್ತಾ ಇದೆ ನಿಜ, ಆದ್ರೆ ಮತ್ತೊಂದು ಕಡೆ ಅತೃಪ್ತ ಶಾಸಕ ನಾಗೇಂದ್ರ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇರುವಂತದ್ದು, ಬಂದು ನೋಡ್ಕೊಂಡು ಹೋಗುವಂತಹತ್ತಂತಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡಿ ಮುಂದಿನ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಅವರೇನಾದ್ರೂ ಈ ಚಾಯ್ ಪೆ ಚರ್ಚಾದಲ್ಲಿ ಭಾಗಿಯಾಗುವಂತಹ ಲಕ್ಷಣಗಳಿದೆಯಾ? ಅತೃಪ್ತರ ನಡೆ ಏನು, ಬಿಜೆಪಿ ಜೊತೆಗೆ ಅವರ ಸಖ್ಯ ಯಾವ ರೀತಿಯಲ್ಲಿದೆ ಅಂತ? ಪ್ರತಿಮಾ, ನಾಗೇಂದ್ರ ಯಾವುದೇ ಕಾರಣಕ್ಕೂ ಬಿ ಎಸ್ ಯಡಿಯೂರಪ್ಪ ಅವರ ಮನೆಗೆ ಬಂದು ಉಪಹಾರ ಕೂಟದಲ್ಲಿ ಭಾಗಿಯಾಗುವಂಥದ್ದು ಇಲ್ಲವೇ ಇಲ್ಲ. ಯಾಕೆಂದ್ರೆ ಅತೃಪ್ತರು ಕೂಡ ಏನು ಮಾಡ್ತಾ ಇದ್ದಾರೆ ಹೇಳುವಂಥ ಸುಳಿವನ್ನ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ಈಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಹೇಳುವಂಥ ಒಂದು ಕುತೂಹಲವಷ್ಟೇ ಎಲ್ಲರಿಗೂ ಇರುವಂಥದ್ದು. ಯಾಕೆಂದ್ರೆ ಅತೃಪ್ತರು ಈಗ ಗೋಕಾಕ್ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಮುಂಬೈಯಲ್ಲಿ ಬೀಡುಬಿಟ್ಟಿರುವಂಥ ಅತೃಪ್ತರ ಜೊತೆಗೆ ಬಿಜೆಪಿಯ ಶಾಸಕರಾಗಿರುವಂಥ ಅಶ್ವಥ್ ನಾರಾಯಣ ಗೌಡ ಅವರು ಕೂಡ ಹೋಗಿ ಸೇರ್ಕೊಂಡಿದ್ದಾರೆ ಹೇಳುವಂಥ ಮಾಹಿತಿ ಇದೆ. ಹಾಗಾಗಿ ನಾಗೇಂದ್ರ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೇಳುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ವಿಪ್ಪನ್ನು ಜಾರಿ ಮಾಡಿದ್ರೆ ಅದರ ಉಲ್ಲಂಘನೆ ಮಾಡಿದ್ರೆ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಹೇಳುವಂತ ಮಾತನ್ನು ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಡೆ ಯಾವ ರೀತಿ ಇದೆ, ಕಾಂಗ್ರೆಸ್ ನಾಯಕರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಹೇಳುವಂತ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ನಾಗೇಂದ್ರ ಅವರು ಬರ್ತಾ ಇದ್ದಾರಾ ಹೇಳುವಂತ ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ನಾಗೇಂದ್ರ ಅವರು ಇನ್ನೂ ಕೂಡ ಕಾಣಿಸ್ಕೊಂಡಿಲ್ಲ, ಆದ್ರೆ ಕೇವಲ ಬರ್ತಾ ಇದ್ರೆ ಹೇಳುವಂತ ಮಾಹಿತಿ ಅಷ್ಟೇ ಲಭ್ಯವಾಗ್ತಾ ಇದೆ. ಅತೃಪ್ತರು ಇನ್ನೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಅವ್ರು ಯಾರ ಜೊತೆ ಸಂಪರ್ಕದಲ್ಲಿ ಹೇಳುವಂತ ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಎಲ್ಲೋ ಬಿಜೆಪಿಯ ಜೊತೆ ಅವರು ಸಂಪರ್ಕದಲ್ಲಿ ಇದ್ದಾರೆ ಹೇಳುವಂತ ಒಂದು ಮಾತುಗಳಷ್ಟೇ ಕೇಳಿ ಬರ್ತಾ ಇದೆ ವಿನಃ ಅದಕ್ಕೆ ಯಾವುದೇ ರೆಕ್ಕೆಪುಕ್ಕಗಳು ಇನ್ನೂ ಬಲವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾಗೇಂದ್ರ ಅವರು ಬೆಂಗಳೂರಿಗೆ ಬಂದು ಏನ್ ಮಾಡ್ತಾರೆ ಹೇಳುವಂತ ಒಂದು ಪ್ರಶ್ನೆ ಸಹಜವಾಗಿದೆ. ಅವ್ರು ಒಂದು ವೇಳೆ ಬಂದ್ರೆ ಕಾಂಗ್ರೆಸ್ ನಾಯಕರ ನಡೆ ಹೇಗಿರುತ್ತೆ ಅಥವಾ ಬಿಜೆಪಿ ಬಂದ್ರೆ ಏನಾಗುತ್ತೆ ಹೇಳುವಂತ ಕುರಿತಾಗಿ ಚರ್ಚೆಯನ್ನು ಗುಟ್ಟಾಗಿ ನಡೆಸಬಹುದೇನೋ ಪ್ರತಿಮಾ.